ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ಯಾನಲ್ನಲ್ಲಿ ABVPಯಿಂದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಮಣಿಕಂಠ ಕಳಸ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಣಿಕಂಠ ಅವರು ತಮಗೆ. ಜೊತೆಗೆ SFIನ ರಾಜ್ಯ ಕಾರ್ಯದರ್ಶಿ ವಿಜಯ್ ಕುಮಾರ್ ಇದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಡಾಕ್ಟರ್ ದಿನೇಶ್ ಅವರಿದ್ದಾರೆ. ಇಬ್ಬರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರವಿಕುಮಾರ್ ಅವರು BJPಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ. ಇಬ್ಬರೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಪ್ರತಿಭಟನೆಗೆ ಬೆಂಬಲ ಸಿಗ್ತಾ ಇದೆ ಅನ್ನುವುದು ಖಚಿತವಾದ ನಂತರ CJP ಅವರು ಹೇಳ್ತಾ ಇದ್ದಾರೆ, ನಾವು JP ನಡ್ಡಾ ಅವ್ರ ಮನೆಗೆ ಮಾತುಕತೆಗೆ ಬರೋದಿಲ್ಲ, ನ್ಯೂಟ್ರಲ್ ಪ್ಲೇಸ್ನಲ್ಲಿ ಮಾಡಿ ಅಂತ. ಅಂದರೆ ಮೊಮೆಂಟಮ್ ಸಿಗ್ತಾ ಇದೆ ನಮ್ಮ ಪ್ರತಿಭಟನೆಗೆ ಅಂತ ಇದರ ನೇತೃತ್ವ ವಹಿಸಿದವರಿಗೆ ಅನ್ನಿಸ್ತಾ ಇರುವುದರ ಪರಿಣಾಮವಾ ಇದು? ಅದೇ ನೋಡಿ, ಇದನ್ನು ಎರಡು ರೀತಿಯಲ್ಲಿ ನೋಡಬೇಕಾಗತ್ತೆ. ಒಂದು ಪ್ಯೂರ್ಲಿ ನಾನ್ ಪೊಲಿಟಿಕಲ್ ಆಗಿ CJPಯ ಪ್ರೊಟೆಸ್ಟನ್ನು ನೋಡೋದಾದರೆ, ಅಥವಾ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ನಡೆಸ್ತಿದ್ದಾರೆ ಅಂತಕ್ಕಂಥದ್ದು ನೋಡೋದಾದರೆ, ಲಾಠಿ ಚಾರ್ಜ್ನ ನಂತರವೂ ಕೂಡ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲೇ ಬಿಟ್ಟಿರೋದು ನ್ಯಾಚುರಲಿ ಯಾರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ನೈತಿಕ ಶಕ್ತಿಯನ್ನು ಕೊಟ್ಟಿದೆ. ಮತ್ತು ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಯಾವುದೇ ಡಿಮಾಂಡನ್ನು ಒಪ್ಕೊಳ್ತೀವಿ ಅಂತಕ್ಕಂಥದ್ದರ ಬಗ್ಗೆ ಕಮ್ಯುನಿಕೇಷನ್ ಇಲ್ಲ. ಯಾಕಂದರೆ ಇನ್ನೂ ಮಾತುಕತೆ ಪೂರ್ಣ ಪ್ರಮಾಣದಲ್ಲಿ ನಡೆದಿಲ್ಲ. ಮತ್ತು ಅವರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಬಟ್ ಸರ್ಕಾರ ರಾಜೀನಾಮೆಯನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ನಾವೇನೋ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ ಅಂತಕ್ಕಂಥದ್ದರ ಬಗ್ಗೆ ಆಗಲಿ ಯಾವುದನ್ನು ಕೂಡ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಹೀಗಾಗಿ ಪ್ರತಿಭಟನಾಕಾರರಿಂದ ಇವತ್ತು ಸಂಜೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಒಂದು ನ್ಯೂಟ್ರಲ್ ಪ್ಲೇಸಲ್ಲಿ ಬಂದರೆ ನಾವು ಸರ್ಕಾರದ ಜೊತೆ ಮಾತುಕತೆ ನಡೆಸ್ತೀವಿ. ಈಗ ಅದಕ್ಕೆ ಸರ್ಕಾರ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ, ಏನು ಮಾಡುತ್ತೆ, ಅದು ಪ್ರಾಯಶಃ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕನ್ನು ಹಿಡಿಬಹುದು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನೊಂದು ಪಾಲಿಟಿಕ್ಸ್, ಪ್ಯೂರ್ ಪಾಲಿಟಿಕ್ಸ್ನ ದೃಷ್ಟಿಯಿಂದ ನೋಡಿದಾಗ, ನಿನ್ನೆ ಕಾಂಗ್ರೆಸ್ ಪಾರ್ಟಿ ಮತ್ತು ಸಮಾಜವಾದಿ ಪಾರ್ಟಿಗಳು ಅವರ ಶೀರ್ಷ ನಾಯಕತ್ವ ಕೂಡ ನಿನ್ನೆ ಇಡೀ ಪ್ರತಿಭಟನೆಯಲ್ಲಿ ಧುಮುಕ್ತು. ಪ್ರಧಾನಮಂತ್ರಿ ಕಚೇರಿ ಎದುರು, ಅವರ ನಿವಾಸದ ಎದುರು ಪ್ರತಿಭಟನೆಯನ್ನು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ನಡೆಸಿದ್ವು. ಪಾರ್ಲಿಮೆಂಟ್ನಲ್ಲಿ ಏಕಾಏಕಿ ವಿರೋಧ ಪಕ್ಷಗಳು ಹೇಳ್ತಾ ಇವೆ, ಇಲ್ಲ ರಾಜೀನಾಮೆ ಕೊಡಬೇಕು, ಸರ್ಕಾರ ಈಗ ಚರ್ಚೆಗೆ ರೆಡಿ ಇದೆ, ಸರ್ವ ಪಕ್ಷಗಳದೊಂದು ಸಭೆ ಕರೆಯೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರು. ವಿರೋಧ ಪಕ್ಷಗಳು ಈಗ ಇಲ್ಲ, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಲಿ ಅಂತಕ್ಕಂಥ ಬೇಡಿಕೆಯನ್ನು ಇಡ್ತಾ ಇವೆ. ನನಗನ್ಸುತ್ತೆ, ನೀವು ಪ್ಯೂರ್ಲಿ ಪಾಲಿಟಿಕ್ಸ್ನ ದೃಷ್ಟಿಯಿಂದ ನೋಡಿದಾಗ ಸರ್ಕಾರ ಮೊನ್ನೆಯ ಲಾಠಿ ಚಾರ್ಜು ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸೇರಿದಾಗಿನಿಂದ ಸ್ವಲ್ಪ ಬ್ಯಾಕ್ಫುಟ್ನಲ್ಲಿದೆ. ಯಾಕೆಂದರೆ 23 ಲಕ್ಷ ವಿದ್ಯಾರ್ಥಿಗಳಲ್ಲಿ BJPಯನ್ನು ಕಟ್ಟರಾಗಿ ಬೆಂಬಲಿಸುವ ಕುಟುಂಬದ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಮತ್ತು ಇದೊಂದು ಜೆನ್ಜಿ ಪ್ರತಿಭಟನೆ. ಹೀಗಾಗಿ ಸರ್ಕಾರ ಒಂದು ರೀತಿಯಾಗಿರ್ತಕ್ಕಂಥ ಬ್ಯಾಕ್ಫುಟ್ನಲ್ಲಿದೆ. ಸರ್ಕಾರಕ್ಕೆ ಹೇಗಾದರೂ ಮಾಡಿ ಇದನ್ನು ಬೇಗ ಈ ಪ್ರತಿಭಟನೆಯನ್ನು ಮುಗಿಸಿ ನಾವು ಡಿಲಿಮಿಟೇಷನ್ ಬಿಲ್ಲನ್ನು ಕೊನೆಗೆ ತಂದು ಪಾಸ್ ಮಾಡ್ಕೋಬೇಕಂತಿದೆ. ವಿರೋಧ ಪಕ್ಷಗಳ ಸ್ಟ್ರಾಟಜಿ ನಾನು ಇವತ್ತು ಬೆಳಿಗ್ಗೆಯಿಂದ ನೋಡ್ತಾ ಇರುವ ಪ್ರಕಾರ, ಹೇಗಾದರೂ ಮಾಡಿ ಪ್ರತಿಭಟನೆ ಮತ್ತು ಪ್ರತಿಭಟನೆಯ ಕಾವನ್ನು ಇನ್ನಷ್ಟು ದಿನ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಡಿಲಿಮಿಟೇಷನ್ ಬಿಲ್ ಸದನದಲ್ಲಿ ಬರಲಾರ್ದಂಗೆ, ದೀಸ್ ಆರ್ ಆಲ್ ಪಾರ್ಲಿಮೆಂಟರಿ ಸ್ಟ್ರಾಟಜೀಸ್. ರೈಟ್ ಆ್ಯಂಡ್ ರಾಂಗ್ ಪರ್ಸೆಪ್ಷನ್ನಲ್ಲಿ ಇರೋಕ್ಕಾಗಲ್ಲ. ಆದರೆ ನರೇಂದ್ರ ಮೋದಿ ಅವರ ಸ್ವಭಾವ, ಕೆಲಸ ಮಾಡುವ ರೀತಿಯನ್ನು ನೋಡಿದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅನ್ನೋಂಥವ್ರು ಈ ಇಶ್ಯೂಗೆ ತೆಗೆದುಕೊಳ್ಳುವುದಿಲ್ಲ. ಇನ್ನು 3 ತಿಂಗಳಾದಮೇಲೆ ಏನಾಗುತ್ತೆ, 6 ತಿಂಗಳು ಆದಮೇಲೆ ಏನಾಗುತ್ತೆ, ಆ ನಂತರದ ಮಾತು. ಈ ಹೋರಾಟಕ್ಕೆ ಮಣಿದೆ ಅನ್ನುವ ರೀತಿಯಲ್ಲಿ ತೋರಿಸುವ ಸ್ವಭಾವದವರು ನರೇಂದ್ರ ಮೋದಿ ಅಲ್ಲ. ಈಗ ನೋಡಿ, ಇಡೀ ಈ ಮಟ್ಟಕ್ಕೆ ಈ ಇಂಪ್ಯಾಸ್ಗೆ ಸಿಚುವೇಶನ್ ಬಂದಿದ್ದೇ ಆ ಸ್ವಭಾವದ ಕಾರಣ. ಇಲ್ಲ ಅಂದರೆ ಬೇರೆಯವರು ಯಾರಾದರೂ ಇದ್ದಿದ್ರೆ ಕಂಪ್ಯಾಷನೇಟ್ ಆಗಿ ಯಾರೋ 20 ಜನ ಆತ್ಮಹತ್ಯೆ, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸ್ವತಃ ಶಿಕ್ಷಣ ಸಚಿವರು ಹೋದರೆ ಏನು ತಪ್ಪ್ರಿ? ಹೌದು, ನೀವು ಓಟ್ ಕೇಳುವಾಗ ಹೋಗ್ತಿರ್ತಾನೆ ಎಲ್ಲರಿಗೂ, ಗಿಡಕ್ಕೆ, ಮರಕ್ಕೆ, ಎಲ್ಲದಕ್ಕೂ, ಪ್ರಾಣಿಗಳಿಗೂ ಕೂಡ ನಮಸ್ಕಾರ ಮಾಡಿ ಬರುತ್ತೆ. ಇದನ್ನು ಶರದ್ ಯಾದವ್ ಹೇಳಿದರು, ನಾನು ಹೇಳ್ತಾ ಇಲ್ಲ, ಅವರ ಇದನ್ನು ಹೇಳಿದರು ಸದನದಲ್ಲಿ. ನೀವು ಆ 20 ಜನ ಆತ್ಮಹತ್ಯೆ ಮಾಡಿಕೊಂಡವರ ಮನೆಗೆ ಹೋಗಿ ಬರಲಿಕ್ಕೆ ಏನಾಗಿತ್ತು? ನಂಬರ್ 1. ನಂಬರ್ 2, ಮೊದಲನೇ ದಿನವೇ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಈ ಮೋದಿಯವರು ಕಮ್ಯುನಿಕೇಷನ್ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಕಮ್ಯುನಿಕೇಷನ್ ಅತಿ ದೊಡ್ಡ ಸ್ಟ್ರೆಂತ್, ಕಮ್ಯುನಿಕೇಷನ್ ಅತಿ ದೊಡ್ಡ ವೀಕ್ನೆಸ್ ಕೂಡ. ಅದು ವೀಕ್ನೆಸ್ ಕೂಡ. ಈಗ ಪರೀಕ್ಷಾ ಪೇ ಚರ್ಚಾ ಇದೆ ಅಪ್ಪ.
ನೀವು ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಗಂಟೆಗಟ್ಟಲೆ ಮಾತಾಡಿದ್ರೆ ಫೈನ್, ಮಾತಾಡಿ, ನೀವು ಏನು ಮಾಡಬೇಕು ಅನ್ನೋದನ್ನು ನಾವ್ಯಾರೋ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಇಂಥ ಘಟನೆ ನಡೆದಾಗ ನೀವು ನೇರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಮಾಡಲ್ಲ. ನೇರವಾಗಿ ನಾವು ಏನು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಆಮೇಲೆ ಒಂದು ಅಕೌಂಟಬಿಲಿಟಿ ಅನ್ನೋದು ಯಾವತ್ತಿಗೂ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಸೊ ಅದನ್ನು ಮಾಡದೇ ಇದ್ದದ್ದಕ್ಕೆ ಈ ಸಿಚುವೇಶನ್ ಬಂದು ತಲುಪಿದೆ. ಬಟ್ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಳ್ಳದೇ ಇದ್ದರೆ ಈಗ ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಂಗೆ ಅಂತ್ಯಗೊಳ್ಳುತ್ತೆ? ಕರೆಕ್ಟ್. ಇವೆಲ್ಲ ಅಂಶಗಳಿವೆ. ಇದು ಇದು ಇದೊಂದು ನನಗನ್ಸುತ್ತೆ 12 ವರ್ಷಗಳ ಆಳ್ವಿಕೆಯ ನಂತರ ಅಜಿತ್, ರೈತ ಪ್ರತಿಭಟನೆ, CAA ಪ್ರತಿಭಟನೆ ಇದೊಂದು ಬೇರೆ ಭಾಗ. ಅವುಗಳನ್ನು ಹ್ಯಾಂಡಲ್ ಮಾಡಿದ ರೀತಿನೂ ಬೇರೆ ಇತ್ತು. ಇದನ್ನು ಹ್ಯಾಂಡಲ್ ಮಾಡಿ ಈಗ ಮೀಸಲಾತಿ ಹೋರಾಟಗಳು ನಡೆದವು ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ. ಬಟ್ ಈ ವಿದ್ಯಾರ್ಥಿಗಳ ಪ್ರತಿಭಟನೆಗಳನ್ನು, ಜೆನ್ಸಿ ಪ್ರತಿಭಟನೆಗಳನ್ನು ಮೋದಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಪೊಲಿಟಿಕಲಿ ಕೂಡ ನೆಕ್ಸ್ಟ್ ಚುನಾವಣೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಯಾಕಂದರೆ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಉಕ್ರೇನ್ನಲ್ಲಿ, ಫ್ರಾನ್ಸ್ನಲ್ಲಿ ಏನೆಲ್ಲ ನಡೆದಿದೆ ಅದರ ಆಧಾರದ ಮೇಲೆ ಹೇಳೋದಾದರೆ ಈ ಪ್ರತಿಭಟನೆಯನ್ನು ಕಂಟೈನ್ ಮಾಡ್ತಾರ ಅಥವಾ ಈ ಪ್ರತಿಭಟನೆ ಸ್ಪಿಲ್ ಓವರ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.